ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮನಸ್ಸಲ್ಲಿ ಏನೇ ಓಡ್ತಿದ್ರು ಅದು ನಂಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ಹೇಳೋದು ನಿಜನಿಲ್ಲ, ಆದರೆ ನನ್ನ ಮನಸ್ಸಲ್ಲಿ ಆ ಥರದ್ದು ಯಾವ ಯೋಚನೆನೂ ಇಲ್ಲ. ಸುಳ್ಳು, 100ಕ್ಕೆ 100 ಸುಳ್ಳು. ನೀವು ಏನೋ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಅದನ್ನು ಗಮನಿಸಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ಆದರೆ ಕೇಳೋಕ್ಕೆ ಅವಕಾಶ ಸಿಕ್ಕಿಲ್ಲ. ಇವಾಗ ಕೇಳ್ತಿದ್ದೀನಿ. ಹೇಳಿ, ನಿಮ್ಮ ಮನಸ್ಸಲ್ಲಿ ಅದು ಯಾವ ವಿಷಯ ಕೊರಿತಾ ಇದೆ? ಹಾಗೇನಿಲ್ಲ, ನೀನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಎವ್ರಿಥಿಂಗ್ ಇಸ್ ಓಕೆ. ರೀ, ನಾನು ನಿಮ್ಮಿಂದ ದೂರ ಇರ್ಬೋದು, ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ದೂರ ಸರ್ದಿಲ್ಲ ರೀ. ನಿಮ್ಮ ಬಗ್ಗೆ ಬಿಟ್ಟರೆ ನನ್ನ ಮನಸ್ಸಿಗೆ ಬೇರೆ ಯಾವ ಯೋಚನೆನೂ ಬರಲ್ಲ ರೀ. ನಿಮ್ಮ ಉಸಿರಾಟದಲ್ಲಿ ಏರುಪೇರಾದರೂ ನನಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನಸ್ಸಲ್ಲಿ ಏನೋ ವಿಷಯ ಕೊರಿತಾ ಇದೆ ಅಂತ. ನಿಮಗೆ ಇವಾಗ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಫೋರ್ಸ್ ಮಾಡಲ್ಲ. ನಿಮ್ಗೆ ಯಾವಾಗ ಶೇರ್ ಮಾಡ್ಬೇಕನ್ಸುತ್ತೆ ಆವಾಗಲೇ ಹೇಳಿ, ನಾನು ವೇಟ್ ಮಾಡ್ತೀನಿ. ನಿಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಕಾಣ್ತಾ ಇದೆ ಅಷ್ಟೆ. ಏನಭಿ ಆರಾಮಾಗಿ ಕೂತ್ಕೊಂಡು ಬಿಟ್ಟಿದ್ಯಾ? ಇವತ್ತು ಕೆಲಸದಿಂದ ಫ್ರೀನಾ? ಅಭಿ ಅಭಿ ಕೇಳ್ತಾನೆ ಇದ್ದೀನಿ, ಇವತ್ತು ಕೆಲಸದಿಂದ ಫ್ರೀನಾ ಅಂತ. ಹಾಂ ಅಂತರ, ನಾನು ನಿಂಗೆ ಏನೋ ಒಂದು ಕೇಳ್ತೀನಿ, ಕರೆಕ್ಟಾಗಿ ಹೇಳ್ತೀಯಾ? ಏನು ಕೇಳ್ತಾನೆ ಇವನು? ನನ್ನ ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ಟಿದ್ಯಾ? ಕೇಳಭಿ. ನಿನಗೆ ನನ್ನಲ್ಲಿ ಏನಾರ ಚೇಂಜಸ್ ಕಾಣಿಸ್ತಾ ಇದೆಯಾ? ಇಲ್ವಲ್ಲ, ಮೊದಲೇ ಹೇಗಿದೆಯೋ ಈಗಲೂ ಹಾಗೆ ಇದೆಯಾ? ಹೌದಾ? ಓಕೆ. ನನ್ನನ್ನು ನೋಡಿದ್ರೆ ನಿನಗೇನನ್ಸುತ್ತೆ? ಖುಷಿಯಾಗಿ ಆರಾಮಾಗಿದ್ಯಾ ಅಂತ ಅನ್ಸುತ್ತೆ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿದ್ರೆ ನನಗೆ ತುಂಬ ಇಷ್ಟ. ಖುಷಿ ಎತ್ತಿ. ನಾವು ಖುಷಿಯಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತದೆ, ಆದರೆ ಅಂತರಂಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಈಗ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಾನೇ ಇಲ್ಲ ಅಂದ್ರೂ ನಿಜವಾಗ್ಲೂ ನೀವು ಬದಲಾಗಿದ್ದೀರ ಅಂತ ಹೇಳ್ಬಿಟ್ಟೋದ್ಲು. ಲೀಲಾ ನನ್ನನ್ನು ಅರ್ಥ ಮಾಡ್ಕೊಂಡಿರೋಷ್ಟು ಅಂತರ ನಾನು ಅರ್ಥ ಮಾಡ್ಕೊಂಡಿಲ್ವಾ? ಅಂತರ, ಇದೇನಿದು? ಅಭಿ ನನ್ನನ್ನೇ ಹುಡ್ಕೊಂಡು ಬರ್ತಿದ್ದಾನಲ್ಲ. ದೇವಸ್ಥಾನದಲ್ಲಿ ಆಗಿರೋ ವಿಷಯಕ್ಕೆ ಅನುಮಾನ ಏನಾದರೂ ಬಂದಿರ್ಬೋದಾ? ಅಂತರ ಅಂತರ. ಅಭಿ, ಆ್ಯಕ್ಚುಲಿ ನಾನು ನಿನ್ನ ಹತ್ರನೇ ಬರೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಬಂದೆ. ಒಂದು ಮುಖ್ಯವಾದ ವಿಷಯ ಇತ್ತು. ವಾಯ್ಸ್ ಟೋನ್ ಡೌನ್ ಇದೆ ಅಂದರೆ ಸೊ ಡೌಟ್ ಬಂದಿರಲ್ಲ. ಅಕಸ್ಮಾತ್ ಡೌಟ್ ಬಂದಿದ್ರೆ ಸುಮ್ಮನೆ ಬಿಡ್ತಿದ್ನ ನನ್ನನ್ನು? ಅಂತರ ಅಂತರ, ಏನೋ ವಿಷಯ ಇದೆ ಅಂತ ಹೇಳಿದೆ. ಏನದು ಅಂತ ಕೇಳೋ ಕ್ಯೂರಿಯಾಸಿಟಿನೇ ಕಾಣಿಸ್ತಾ ಇಲ್ಲ ನಿನ್ನ ಮುಖದಲ್ಲಿ. ಅಯ್ಯೋ, ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಅಭಿ. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದೇನು ಅಂತ ಹೇಳೋ ಅಭಿ. ರಿಲ್ಯಾಕ್ಸ್, ಹೇಳ್ತೀನಿ. ನಾನು ನಿನ್ನ ಹೆಸರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದಲ್ಲ, ಅದರದ್ದು ಕೆಲವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕಿತ್ತು. ಅಭಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಹೆಸರು ಜೊತೆಲಿ ನಿನ್ನ ಹೆಸರಿದ್ರೆ ಸಾಕು ಅಂತ ಅಂದ್ಕೊಳ್ತಿದ್ದೆ. ಆದರೆ ನೀನು ಇಷ್ಟು ಪ್ರೀತಿಯಿಂದ ಮಾಡ್ತಿದ್ಯಾ ಅಂದಮೇಲೆ ಒಪ್ಕೋತೀನಿ. ಅಲ್ಲ ಅಭಿ, ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನೀನು ನನ್ನ ಪರ್ಮಿಷನ್ ತೊಗೋಬೇಕಾ? ಪರ್ಮಿಷನ್ ಅಲ್ಲ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ನ ರೆಡಿ ಮಾಡೋದಕ್ಕೆ ನಿನ್ನ ಕೆಲವು ಸೈನ್ಗಳು ಬೇಕಿತ್ತು. ನಂತರ ಈ ಚೆಕ್ ತಗೋ, ಇದನ್ನು ಕ್ಯಾನ್ಸಲ್ ಮಾಡಿ ಸೈನ್ ಮಾಡಿಕೊಡು. ಯಾವುದೋ ಡಾಕ್ಯುಮೆಂಟೇಷನ್ಗೋಸ್ಕರ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಸೈನಾ? ನಂದು ಅಂತರಂದು ಮುಖ ನೋಡೋಕೆ ಒಂದೇ ಥರ ಇದೆ, ಅದಕ್ಕೆ ಅಂತಲೇ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ.
ಆದರೆ ಫಿಂಗರ್ ಪ್ರಿಂಟು ಸೈನು ಇದೆಲ್ಲ ಒಂದೇ ಥರ ಇರಲ್ವೇ? ಇವನು ಬೇರೆ ಸೈನ್ ಅಂತಿದ್ದಾನೆ, ಏನು ಮಾಡಲಿ? ಅಂತರ ಏನು ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಏನಿಲ್ಲ ಅಭಿ, ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಿಸ್ಕೊಂಡು ಬರೆಯೋದು ನನಗೆ ಖುಷಿ ವಿಚಾರನೇ ಅಲ್ವಾ? ಸರಿ ಕೊಡು ಅಭಿ. ಕರ್ಮ, ಸೈನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗ್ಯಾರಂಟಿ ತಗ್ಲಾಕೋತೀನಿ. ಅಷ್ಟೇ ನನ್ನ ಕತೆ. ವಿಶ್ವರೂಪ್, ಹಾಂ ಮೇಡಮ್. ಏನು ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ಸುಮ್ಮನೆ ಮೊಬೈಲ್ ನೋಡ್ತಿದ್ದೆ. ಮೊಬೈಲ್ ತುಂಬ ನೋಡಬಾರ್ದು ವಿಶ್ವರೂಪ್, ಕಣ್ಣಿಗೆ ಅದೇನೋ ಆಗ್ಬಿಡುತ್ತಂತೆ. ಇದನ್ನ ನೀವು ಕೂಡ ಮೊಬೈಲಲ್ಲಿ ನೋಡಿದಲ್ವಾ ಮೇಡಮ್? ಆ ವಿಡಿಯೋ ನಾನು ನೋಡಿದೆ. ಅಯ್ಯೋ ನಂದೇನು ಬಿಡಿ ವಿಶ್ವರೂಪ್, ವಯಸ್ಸಾಗ್ತಾ ಬಂತು, ಮದುವೆ ಆಗಿದೆ, ಸೆಟ್ಲ್ ಆಗಿದ್ದೀನಿ. ಪಾಪ ನಿಮ್ಗಿನ್ನೂ ಮದುವೆ ಆಗಿಲ್ವೇ? ಏನಿದು ಕೆಂಬ ಸ್ಲೀಪರ್ ಕೋಚ್ ಫೀಲ್ ಕೊಡ್ತಿದ್ಯಲ್ಲ, ಇದರ ಅರ್ಥ ಬೇರೆ ಆಟದ್ದೇ ಕೋಚಿಂಗ್ ಮಾಡಕ್ ಬಂದಿರಬೇಕು ಅನ್ಸುತ್ತೆ. ಅಯ್ಯೋ ತುಂಬ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತೋರಿಸ್ತಿದ್ದೀರಂದ್ರೆ. ನಿನ್ನ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ತೋರಿಸ್ಲಿ? ಪಾಪ ನೀನು ಈ ಮನೆಗೋಸ್ಕರ ತನ್ನ ಜೀವನೇ ಸವಿಸ್ತಾ ಇದೆಯಾ. ನೀನು ಊರಿಗೆ ಹೋಗಿ ಅದು ಎಷ್ಟು ವರ್ಷ ಆಯಿತೋ ಏನು, ಈ ಮನೆನ ನಿಮ್ಮ ಮನೆ ಅಂದ್ಕೊಂಡು ಬದುಕ್ತಿದ್ಯಲ್ಲ ವಿಶ್ವರೂಪ್. ನಿನ್ನಂಥ ನಿಸ್ವಾರ್ಥ ಜೀವನ ನಾನು ನೋಡಲೇ ಇಲ್ಲಪ್ಪ. ನನ್ನ ಬಗ್ಗೆ ಇಷ್ಟೊಂದು ಒಳ್ಳೇದು ಮಾತಾಡ್ತಿದ್ದೀರಂದ್ರೆ ತುಂಬ ಥ್ಯಾಂಕ್ ಯು ಮೇಡಮ್. ನನ್ನ ಬಗ್ಗೆ ಒಳ್ಳೇದು ಬಯಸೋರು ಒಬ್ರೆ ಅಂತ ಅನ್ಕೊಂಡಿದ್ದೆ, ನಿಮ್ಮನ್ನು ಸೇರಿಸಿ ಇಬ್ಬರಾದ್ರು. ಓ, ಇನ್ನೊಬ್ರ್ಯಾರು? ಆ ಲೀಲಾನಾ? ಅಲ್ಲ ಮೇಡಮ್, ಆ ಒಬ್ಬರಿಗೆ ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು ಮೇಡಮ್. ದೇವಸ್ಥಾನದ ಅರ್ಚಕರು ನನ್ನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿ ಅಂದರೆ ಮಾತ್ರ ವಿಶ್ವನಾಮಧೇಯಸ್ಯ ಅಂತ ಶುರು ಮಾಡ್ತಾರೆ. ಆದರೆ ನೀವು ಇದೇನು ಇಲ್ದೇನೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಲೆಗೆ ಬಿದ್ದ ಚಿಲ್ಟೋರಿ ನನ್ನ ಮಗ. ತಗ್ಲಕ್ಕೊಂಡ್ಲು ಪಿಶಾಚಿ, ಇವಾಗ ಮಂಡಲ ಕಡ್ದು ಕೂರಿಸಿ ಚಾಟಿ ಬೀಸೋದೆ. ಹೇಳಿ ಮೇಡಮ್, ಇನ್ನೇನು ಸಮಾಚಾರ? ಅದು ಆ್ಯಕ್ಚುಲಿ ವಿಶ್ವರೂಪ್, ಆ ಹಳೆ ಮನೆ ಕನ್ಸ್ಟ್ರಕ್ಷನ್ಸ್ದು ಫೈಲ್ ಇತ್ತಲ್ಲ, ಅದು ಎಲ್ಲಿದೆ? ಓ, ಮ್ಯಾಟ್ರು ಇಲ್ಲಿ ಕನೆಕ್ಟ್ ಆಯ್ತಾ? ಅದೇ ಅನ್ಕೊಂಡೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೆಂಗೆ ಬರುತ್ತೆ ಅಂತ. ಓ, ಆ ಫೈಲ? ಅದು ಗೊತ್ತಿಲ್ಲ ಮೇಡಮ್. ಯಾಕೋ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ತಿದ್ಯಾ? ಏನು ಮೇಡಮ್, ಇಷ್ಟೊತ್ತು ತನಕ ಮಾತಾಡ್ತಿದ್ದಿದ್ದು ಟೋನೇ ಚೇಂಜು? ನಿನ್ನಂಥವ್ರ ಪಕ್ಕ ನಿಂತ್ಕೊಂಡು ಮಾತಾಡ್ತಿರೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ನೈಸಾಗಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯಾ? ಅದಾ ಪ್ರಾಬ್ಲಮ್ಮು. ಇಲ್ಲ 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 ಇಲ್ಲ, ಈಗ 4 ಸಲ ಅಂದೆ, ಇವಾಗ 4 ಸಲ, ಆವಾಗ 1 ಸಲ, ಟೋಟಲ್ 5 ಸಲ ಆಯ್ತು. ಇವಾಗ ಸಂತೋಷನ ಮೇಡಮ್, ಒಮ್ಮೆಲೆ ಇಲ್ಲ ಅಂತ ಹೇಳಿಲ್ಲ. ಈಗೇನು ಹೇಳ್ತೀಯೋ ಇಲ್ವೋ? ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ಬಾಸ್, ಕರೆಕ್ಟಾದ ಟೈಮಿಗೆ ಬಂದ್ರಿ ಬಾಸ್, ನನ್ನ ಜೀವ ಉಳ್ಸಕ್ಕೆ. ನೋಡಿ ಬಾಸ್, ಮೇಡಮ್ ಹಳೆ ಮನೆ ಕನ್ಸ್ಟ್ರಕ್ಷನ್ ಫೈಲ್ನ ಕೇಳ್ತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.